ತುಮಕೂರು ತಾಲೂಕು ಬಡೇಸಾಬರಪಾಳ್ಯ ಗ್ರಾಮದ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂ ಹನುಮಂತಪ್ಪ ಅವರು, ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳು ಎಪಿಜೆ ಅಬ್ದುಲ್ ಕಲಾಂ, ಮೌಲಾನಾ ಆಜಾದ್ ಅವರಂತಹ ಮಹನೀಯರನ್ನು ಆದರ್ಶವಾಗಿಟ್ಟುಕೊಂಡು ತಮ್ಮ ವಿದ್ಯಾಭ್ಯಾಸದ ಕಡೆ ಗಮನ ವಹಿಸಬೇಕು. ತುಮಕೂರು ಜಿಲ್ಲೆಯಲ್ಲಿ ಸಮುದಾಯದ ಅನೇಕ ಅಧಿಕಾರಿಗಳು ದಕ್ಷತೆಯಿಂದ ಕಾರ್ಯನಿರ್ವಹಿಸಿ ಹೆಸರು ಗಳಿಸಿದ್ದಾರೆ. ವಿದ್ಯಾರ್ಥಿಗಳು ಅವರನ್ನು ಅನುಸರಿಸಬೇಕಾಗಿದೆ. ಈ ಗ್ರಾಮದಿಂದ ಒಬ್ಬ IAS ಅಧಿಕಾರಿ ಹುದ್ದೆಯನ್ನು ಅಲಂಕರಿಸುವುದನ್ನು ನಾನು ನಿರೀಕ್ಷಿಸುತ್ತೇನೆ ಎಂದರು. सलाम अलैकुम। आज GUHPS बड़ेसापाಳ್ಯ में गुरुवंदन प्रोग्राम रखा गया है। स्टेज पे मौजूद SDMC प्रेसिडेंट, तमाम हबाब पेरेंट्स, टीचर्स एंड ओल्ड टीचर्स एंड ओल्ड स्टूडेंट्स। ओल्ड स्टूडेंट्स में पूरी प्रोग्राम किया है, बड़े खुशी हुए हैं। मैं सबको मुबारकबाद दे हूँ। ಗುರುವಂದನ ಕಾರ್ಯಕ್ರಮವನ್ನ ಅದರಲ್ಲೂ ಉರ್ದು ಶಾಲೆಯಲ್ಲಿ ನಾನು ಭಾಗವಹಿಸಿರುವಂಥದ್ದು ಇದೇ ಪ್ರಥಮ ಶಾಲೆ. ನಿಜವಾಗ್ಲೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟೊಂದು ಹಳೆ ವಿದ್ಯಾರ್ಥಿಗಳು ತಮ್ಮ ಗುರುಗಳು ನಮಗೆ ಹೇಳಿಕೊಟ್ಟಂತ ಪಾಠವನ್ನ ನೆನಪಿಸಿಕೊಂಡು ಇವತ್ತು ಒಳ್ಳೊಳ್ಳೆ ಸ್ಥಿತಿವಂತರಾಗಿದ್ದಾರೆ. ನಿಮ್ಮನ್ನೆಲ್ಲರನ್ನ ಕುರಿತು ಇವತ್ತು ನಿಮ್ಮನ್ನ ನೆನಪಿಸ್ಕೊಂಡು ನಿಮಗೆ ವಂದನೆಯನ್ನು ಸಲ್ಲಿಸಬೇಕು ಅಂತೇಳಿ ಇವತ್ತು ಗುರುವಂದನ ಕಾರ್ಯಕ್ರಮವನ್ನ ಈ ಶಾಲೆಯಲ್ಲಿ ಈ ಮುಖ್ಯೋಪಾಧ್ಯಾಯರ ಸಹಮತಿ ಮೇರೆಗೆ, SDMC ಅಧ್ಯಕ್ಷರ ಸಹಮತಿ ಮೇರೆಗೆ, ಗ್ರಾಮ ಪಂಚಾಯಿತಿ ಸದಸ್ಯರು ಪೂರ್ಣ ಪ್ರಮಾಣದಲ್ಲಿ ಸಹಕಾರವನ್ನು ನೀಡಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ನಿಜವಾಗ್ಲೂ ಕೂಡ ಇಂಥ ಕಾರ್ಯಕ್ರಮಗಳು ಹೆಚ್ಚು ಆದರೆ ನಮ್ಮ ಗುರು ವೃಂದಕ್ಕೆ ಗೌರವ ಹೆಚ್ಚುತ್ತದೆ. ಇವತ್ತಿನ ದಿನಮಾನಗಳಲ್ಲಿ ತಾವೆಲ್ಲ ಗಮನಿಸಿದ್ದೀರಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತಿದ್ವು. ಈಗೇನಾಗಿದೆ, ಉಲ್ಟಾ ಆಗಿದೆ. ಏನಾಗಿದೆ? ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನ್ ಮಹಾ ಅನ್ನಂಗೆ ಆಗೋಗ್ಬಿಟ್ಟಿದೆ. ಏನ್ ಗುರು ಏನ್ ಪುಕ್ಷಟ್ಟೆ ಮಾಡ್ಯಾರ? ತಿಂಗಳ ಸಂಬಳ ತಗೊಂಡು ನಮಗೆ ಅರ್ಧಂಬರ್ಧ ಕೆಲಸಿ ನಡುದಾರಿಗೆ ಬಿಟ್ಟವ್ರೆ ಅಂತೇಳಿ ಎಷ್ಟೋ ಜನ ಬೈಕೊಂಡು ಓಡಾಡ್ತಾ ಇದ್ರು. ಯಾರು ಸರಿಯಾಗಿ ಶಾಲೆಗೆ ಬರ್ದವರು, ಶಿಕ್ಷಕರು ಹೇಳಿದ ಪಾಠ ಕೆಲಸಗಳನ್ನ ಮಾಡದೇ ಇರೋರು ಆ ರೀತಿ ಅನ್ಕೊಂತಾರೆ. ಇಲ್ಲೆಲ್ಲ ಹಳೆ ವಿದ್ಯಾರ್ಥಿಗಳು ಗುರುವೇನ್ ನಮಃ ಅನ್ನೋರೇ ಇಲ್ಲಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಭಾಷೆ ಭಾರತದಲ್ಲಿ ಬೆಳೆದಿರುವಂತಹ ಭಾಷೆ ಇದು. ಕೇವಲ ಮುಸ್ಲಿಂ ಸಮುದಾಯಕ್ಕೇವಲ್ಲ, ಎಲ್ಲ ಸಮುದಾಯಕ್ಕೂ ಸೇರಿದಂತಹ ಭಾಷೆ. 1955ರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿ ಸ್ಥಾಪನೆಯಾದಂತಹ ಈ ಒಂದು ಶಾಲೆ ಈಗ ಹಿರಿಯ ಪ್ರಾಥಮಿಕವಾಗಿ ಅಪ್ಗ್ರೇಡ್ ಹೊಂದಿದೆ. 70 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಈ ಶಾಲೆಯಲ್ಲಿ ತುಮಕೂರು ಜಿಲ್ಲೆಯ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಇದು ನಮ್ಮೂರ ಇತಿಹಾಸ. ಶಿಕ್ಷಣದ ಹಣತೆ ಹಚ್ಚಿ ತಮ್ಮ ಬದುಕನ್ನು ಬೆಳಗಿದ ಶಿಕ್ಷಕರಿಗೆ ಗುರುವಂದನೆಗಳನ್ನು ಸಲ್ಲಿಸಿದ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಗುರುಗಳೊಂದಿಗಿನ ತಮ್ಮ ಹಳೆಯ ದಿನಗಳ ಒಡನಾಟವನ್ನು ನೆನಪಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ನಮ್ಮ ಶಾಲೆಗೆ ಇಂಗ್ಲಿಷ್ ಮಾಧ್ಯಮದ ಪ್ರೌಢಶಾಲಾ ಸೌಲಭ್ಯ ಕಲ್ಪಿಸಬೇಕು ಎಂಬ ಬೇಡಿಕೆಯನ್ನಿತ್ತರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲೆಯಲ್ಲಿ ದಾಖಲಾತಿ ಹೆಚ್ಚಾದರೆ ಪ್ರೌಢಶಾಲಾ ಸೌಲಭ್ಯ ಕಲ್ಪಿಸಲು ಸಾಧ್ಯ, ಆದ್ದರಿಂದ ಪೋಷಕರು ದಾಖಲಾತಿ ಹೆಚ್ಚಿಸುವತ್ತ ಗಮನ ಹರಿಸಬೇಕು ಎಂದರು. ಖಂಡಿತ ನಿಮ್ಮ ಶಾಲೆ ಉಳಿತದೆ, ಇನ್ನು ಉನ್ನತೀಕರಣನೂ ಮಾಡ್ಬೋದು. 6 ಜನ ಇಟ್ಕೊಂಡು 8ನೇ ಕ್ಲಾಸ್ಗೆ ಹೆಂಗಪ್ಪ? ಹೈಸ್ಕೂಲ್ ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ ಎಲ್ಲ ಮಾಡ್ಬೇಕು. ಅಲ್ಲ ಸರ್, ನಾವು ಹೇಳ್ತಿದೀವಿ ಅಂದ್ರೆ ರೆಗ್ಯುಲರ್ ಕಂಟಿನ್ಯೂಸ್ ಇದ್ರೆ 1 to 10th ಇದ್ರೆ ಸ್ಟಾರ್ಟ್ ಮಾಡ್ಬೋದು.
ಯಾಕಂದ್ರೆ ಹುಡುಗರು ಏನಾಗುತ್ತೆ ಗೊತ್ತಾ 1 to 10 ಒಳ್ಳೆ ಇದೆ, ಎಲ್ಲರೂ ಅಲ್ಲಿ ಹೋಗ್ತಾರೆ. ಇನ್ 7th ಹೋದ್ಮೇಲೆ ಉರ್ದು ಆದ್ಮೇಲೆ ತಿರ್ಗಾ ಕನ್ನಡ ಒಪ್ಪೋದಿಲ್ಲ ಅಂತ ಯೋಚನೆ ಮಾಡ್ತಾರೆ. ಥಿಂಕಿಂಗ್ ಅದೇ ಇರುತ್ತೆ. ಈಗ ಅದೇ ಮೈಂಡ್ ಸೆಟ್ ಪೇರೆಂಟ್ಸ್. ಉರ್ದು ಸ್ಕೂಲ್ ಹೈಸ್ಕೂಲ್ ಮಾಡ್ಬೇಕಂದ್ರೆ ನೀವು ಸ್ಟ್ರೆಂತ್ ಕೊಡ್ಬೇಕು. ನಮ್ಗೆ 30-25 ಆದ್ರೂ ಕೊಡ್ತೀವಿ ಅಂತ ನಮ್ಗೆ ಶ್ಯೂರಿಟಿ ಕೊಟ್ರೆ ಕನ್ನಡ ನಾವು ಮತ್ತು ಇದ್ ಉರ್ದು ಮಾಡ್ಬೋದು. ಸಮ್ಮೇಳನ ಸಂಸ್ಕೃತಿಯ ಪ್ರತೀಕವಾಗಿ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಈ ಗುರುವಂದನಾ ಕಾರ್ಯಕ್ರಮವು ಇತಿಹಾಸ ನಿರ್ಮಿಸಿ ಜಿಲ್ಲೆಯ ಇತರೆ ಉರ್ದು ಶಾಲೆಗಳಿಗೆ ಮಾದರಿಯಾಗಿದೆ.